ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ನೋಡ್ತೀಯಾ ಅಂತ ನಿಮ್ಗೆ ಯಾರಾದರೂ ಧಮಕಿ ಹಾಕ್ತಿದಾರಾ? ಹಾಗಾದ್ರೆ ಏನ್ ಮಾಡಬೇಕು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್, ಎಕ್ಸ್ ಬಾಯ್ ಫ್ರೆಂಡ್, ನೇಬರ್, ರಿಲೇಟಿವ್ ಯಾರೇ ಇರಲಿ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿ ಸೀನ್ ಕ್ರಿಯೇಟ್ ಮಾಡ್ತಿದ್ರೆ ಇಟ್ ಕ್ಯಾನ್ ಲೀಡ್ ಟು ಕ್ರಿಮಿನಲ್ ಅಫೆನ್ಸ್. Hi, I am Sachin, advocate. If somebody unlawfully enter your house to threat or fight or to create disturbance, it is criminal trespass under BNS section 329. Punishment ಏನಪ್ಪಾ ಅಂತ ಅಂದ್ರೆ 1 year ಜೈಲು ಮತ್ತೆ 5,000 ತನಕ ಫೈನ್. ಥ್ರೆಟ್ನಿಂಗ್ ಮಾಡಿದ್ರೆ ಕ್ರಿಮಿನಲ್ ಇಂಟಿಮಿಡೇಷನ್ ಅಂಡರ್ BNS section 351. ಪನಿಷ್ಮೆಂಟ್ ಏನಪ್ಪಾ ಅಂತ ಅಂದ್ರೆ 2 ವರ್ಷ ಜೈಲು. ಇಂಟೆನ್ಷನಲಿ ಅಬ್ಯೂಸ್ ಮಾಡಿ ಇನ್ಸಲ್ಟ್ ಮಾಡಿದ್ರೆ BNS section 352 ಅಪ್ಲೈ ಆಗುತ್ತೆ. ಪನಿಷ್ಮೆಂಟ್ ಏನಪ್ಪಾ ಅಂತ ಅಂದ್ರೆ 2 ವರ್ಷ ಜೈಲು ಅಥವಾ ಫೈನ್. ಅಸಾಲ್ಟ್ ಅಥವಾ ಫಿಸಿಕಲ್ ಅಟ್ಯಾಕ್ ಮಾಡಿದ್ರೆ BNS section 115 ಅಪ್ಲೈ ಆಗುತ್ತೆ. 1 ವರ್ಷ ಜೈಲು ಮತ್ತೆ ಫೈನ್. ಪ್ರಾಪರ್ಟಿ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಮಿಸ್ಚೀಫ್ ಅಂಡರ್ BNS section 324 ಅಪ್ಲೈ ಆಗುತ್ತೆ. 5 years ಜೈಲು ಅಥವಾ ಫೈನ್. ಫಾಲ್ಸ್ ಅಲಿಗೇಷನ್ ಮಾಡಿ ರೆಪ್ಯುಟೇಷನ್ ಡ್ಯಾಮೇಜ್ ಮಾಡಿದ್ರೆ ಡೆಫಮೇಷನ್ ಅಂಡರ್ BNS section 356. ಇಂಥ ಸಿಚುಯೇಷನ್ ಅಲ್ಲಿ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ಇಫ್ ಪಾಸಿಬಲ್ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೋಬೇಕು. CCTV ಫುಟೇಜಸ್ ನ ಸೇವ್ ಮಾಡಿ ಇಟ್ಕೋಬೇಕು. ಮತ್ತೆ ಇಂಜುರಿ ಏನಾದ್ರು ಆಗಿದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಬಿಲ್ಸ್ ಇಟ್ಕೊಬೇಕು. ನಿಮ್ ಹತ್ರದ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಇಟ್ ಮೇ ಬಿಕಮ್ ಕ್ರಿಮಿನಲ್ ಕೇಸ್. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ.